ದ್ವೇಷ ಭಾಷಣ ಅಂದ್ರೆ ಏನು, ಅದರ ಅರ್ಥವನ್ನ ನಾವು ಅರ್ಥ ಮಾಡ್ಕೋಬೇಕು. ದ್ವೇಷ ಭಾಷಣ ಅನ್ನುವ ಪದದ ಅರ್ಥ ಏನು ಅನ್ನೋದನ್ನ ಅರ್ಥ ಮಾಡಿಕೊಳ್ಳಬೇಕು ಅಂತೇಳಿ ರಿಪಬ್ಲಿಕ್ ಕನ್ನಡಕ್ಕೆ ಚಿಂತಕ ಚಕ್ರವರ್ತಿ ಸೂಲಿಬೆಲೆ ಅವರು ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ಅನೇಕ ವಿಚಾರಗಳನ್ನ ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಮಸೀದಿ ಎದುರು ಮೆರವಣಿಗೆ ಮೇಲೆ ಕಲ್ಲು ಎಸೆಯುವುದು ದ್ವೇಷ. ದೇಶದ ಆಸ್ತಿ ಅತಿಕ್ರಮಣ ಮಾಡಿಕೊಳ್ಳುವುದರ ಹಿಂದೆ ದ್ವೇಷ ಇರುತ್ತೆ. ರಾಜ್ಯ ಸರ್ಕಾರ ಇಂಥದಕ್ಕೆ ಬ್ರೇಕ್ ಹಾಕುವತ್ತ ಗಮನ ಹರಿಸಲಿ. ದ್ವೇಷ ಭಾಷಣ ಅಂದ್ರೆ ಏನು ಅನ್ನೋದನ್ನು ಮೊದಲು ಅರ್ಥ ಮಾಡಿಕೊಳ್ಳಬೇಕಿದೆ ಅಂತ ಹೇಳಿದ್ದಾರೆ. ಸಾಕಷ್ಟು ವಿರೋಧ ಗದ್ದಲದ ನಡುವೆ ಇದೀಗ ದ್ವೇಷ ಭಾಷಣ ವಿಧೇಯಕ ಅಂಗೀಕಾರವಾಗಿದೆ. ಈ ಬಗ್ಗೆ ಮಾತನಾಡೋಕೆ ನಮ್ಮ ಜೊತೆ ಚಕ್ರವರ್ತಿ ಸೂಲಿಬೆಲೆ ಅವರು ಇದ್ದಾರೆ. ಅವ್ರನ್ನ ಮಾತನಾಡಿಸ್ಕೊಂಡು ಹೋಗೋಣ. ಸರ್, ಈಗ ನೀವು ಭಾಷಣಗಾರರು, ಚಿಂತಕರಾಗಿ ಈ ಒಂದು ವಿಚಾರವನ್ನು ಅಂದ್ರೆ ದ್ವೇಷ ಭಾಷಣ ಈ ಒಂದು ವಿಧೇಯಕವನ್ನು ಯಾಕೆ ವಿರೋಧ, ನಿಮ್ ವಿರೋಧ ಯಾಕೆ? ಒಂದು, ಈ ವಿಧೇಯಕ ಬಂದಿರೋದೇ ಯಾಕೆ ಅಂತಂದ್ರೆ ವಾಸ್ತವವಾಗಿ ದ್ವೇಷ ಭಾಷಣ ಇದನ್ನ ತಡಿಬೇಕು ಅಂತಲ್ಲ, ಹಿಂದೂಗಳ ಪರವಾಗಿ ಮಾತನಾಡುವಂತವರನ್ನ ಮತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪರವಾಗಿ ಮಾತನಾಡುವಂತವರನ್ನ, ರಾಷ್ಟ್ರದ ಪರವಾಗಿ ಮಾತನಾಡುವಂತವರನ್ನ ಅವ್ರನ್ನ ತಡಿಬೇಕು ಅಂತ. ಫಾರ್ ಎಕ್ಸಾಂಪಲ್, ಈಗ ನಾನು ಮಾತನಾಡುವಾಗ ನಾನೇನು ಮುಸಲ್ಮಾನರ ವಿರುದ್ಧ ಮಾತನಾಡ್ತೀನಿ, ನಾನು ಪಾಕಿಸ್ತಾನದ ವಿರುದ್ಧ ಮಾತನಾಡ್ತೀನಿ ಅಂತ ಇಟ್ಕೊಳ್ಳಿ. ಪಾಕಿಸ್ತಾನದ ವಿರುದ್ಧ ಮಾತನಾಡುವಾಗ ಅದರಲ್ಲಿ ಪಾಕಿಸ್ತಾನದಲ್ಲಿರುವಂತಹ ಮತ ಪಂಥಗಳ ಬಗ್ಗೆ ಚರ್ಚೆ ಬಂದಾಗ ಕೆಲವು ಜನ ಇಲ್ಲಿಂದ ಅವ್ರು ಬಂದು ಹೇಳ್ಬೋದು, ಚಕ್ರವರ್ತಿ ಸೂಲಿಬೆಲೆ ಅವರು ನಮ್ಮ ಬಗ್ಗೆ ಮಾತನಾಡಿ ನಮ್ಗೆ ಹರ್ಟ್ ಮಾಡಿದ್ದಾರೆ ಅಂತ. ಪಾಕಿಸ್ತಾನದ ಬಗ್ಗೆ ಮಾತಾಡಿದ್ರೆ ನೀವ್ ಯಾಕ್ರಿ ಹರ್ಟ್ ಆಗ್ತೀರಾ ಅಂತ ಕೇಳಬೇಕಾಗಿರೋದು ಎಲ್ಲಿ? ಅದನ್ನ ಕೇಳಬೇಕಾಗಿರೋದು ಕೋರ್ಟ್ ಆಫ್ ಲಾ ನಲ್ಲಿ. ಅಷ್ಟೊತ್ತಿಗೆ ಇವರು ಎಫ್ಐಆರ್ ಮಾಡಿ ಅವರನ್ನ ಮ್ಯಾಜಿಸ್ಟ್ರೇಟ್ ನ ಮುಂದೆ ತಗೊಂಡೋಗಿ ನಿಲ್ಲಿಸಿಕೊಂಡು ಅವರನ್ನ ತುರ್ತಾಗಿ ಜೈಲಿಗೆ ಕಳಿಸಬೇಕಾಗಿರುವಂತ ಎಲ್ಲ ಉಪಾಯ ಮಾಡ್ತಾರೆ. ಫೈನಲಿ ಏನಾಗುತ್ತೆ ಅಂತಂದ್ರೆ ನೀವು ಆ ಮಾತುಗಳನ್ನು ಆಡೋದು ನಿಲ್ಲಿಸ್ಬಿಡಬೇಕು. ಆ ನಿಲ್ಲಿಸುವಂತ ಹಂತಕ್ಕೆ ನಿಮ್ಮನ್ನು ತಂದು ನಿಲ್ಲಿಸಬೇಕಾಗಿರುವಂತ ಪ್ರಯತ್ನವನ್ನು ಇವರು ಮಾಡ್ಲಿಕ್ಕೆ ಹೊರಟಿದ್ದಾರೆ. ನಂಗೆ ಗೊತ್ತಿದೆ, ಸಿದ್ದರಾಮಯ್ಯನವರ ಸುತ್ತಲೂ ಒಂದು ಲೆಫ್ಟಿಸ್ಟ್ ಗಳ ಹುತ್ತ ಇದೆ. ಅದು ಹೇಗಾದ್ರೂ ಮಾಡಿ ಈ ತರ ಮಾತಾಡುವಂತವರನ್ನ ತಡಿಬೇಕು ಅನ್ನೋ ಪ್ರಯತ್ನ ಅವರಿಗಿದೆ. ಮತ್ತೆ ನನ್ಗೆ ಗೊತ್ತಿದೆ, ಇದು ಹಿಂದೂಗಳನ್ನ ಟಾರ್ಗೆಟ್ ಮಾಡುವಂತ, ಹಿಂದೂಗಳನ್ನ ಹುಡುಕಿ ಅವರನ್ನ ಬಂಧಿಸುವಂತ ಅಥವಾ ಅವರನ್ನ ರಿಸ್ಟ್ರಿಕ್ಟ್ ಮಾಡುವಂತ ಒಂದು ಪ್ರಯತ್ನವನ್ನ ಸರ್ಕಾರ ಮಾಡ್ತಿದೆ. ಇನ್ ಎರಡನೇದು, ನಾನು ಇದಕ್ಕೆ ಆಡ್ ಮಾಡೋದಾದ್ರೆ ನಿಮ್ಗೆ ಆಶ್ಚರ್ಯ ಅನ್ಸುತ್ತೆ, ಇಡೀ ಈ ಹೇಟ್ ಬಿಲ್ ವಿಧೇಯಕದಲ್ಲಿ ಎಲ್ಲೂ ಕೂಡ ಕನ್ವರ್ಷನ್ ಮಾಡೋದನ್ನ ಏನು ಅಂತ ಕರೆಯೋದಕ್ಕೆ ಬಗ್ಗೆ ಉಲ್ಲೇಖ ಇಲ್ಲ. ಉದಾಹರಣೆಗೆ, ನನ್ನ ಮನೆ ಪಕ್ಕದಲ್ಲಿರುವಂತ ಒಬ್ಬರನ್ನ ಯಾರೋ ಒಂದ್ 4 ಜನ ಬಂದು ಹಿಂದೂ ದೇವರಗಳ ಕುರಿತಂತೆ ಅವಹೇಳನಕಾರಿಯಾಗಿ ಅವ್ರ ಜೊತೆ ಮಾತನಾಡಿ ಅವ್ರನ್ನ ಕನ್ವಿನ್ಸ್ ಮಾಡಿ ಮತಾಂತರ ಮಾಡಿದ್ರೆ ಅದ್ ನನಗೆ ಹರ್ಟ್ ಮಾಡದಂತಲ್ವಾ? ಇದಕ್ಕೇನ್ ಮಾಡಬೇಕು? ಹಾಗಿದ್ರೆ ಈ ಮತಾಂತರದ ಕುರಿತಂತೆ ಏನು, ಈ ಪ್ರಶ್ನೆಗೆ ಉತ್ತರ ಇಲ್ಲ. ಗೋವನ್ನ ನಾನು ದೇವರು ಅಂತ ಪೂಜಿಸ್ತೀನಿ. ಈಗ ಗೋವನ್ನ ಎಲ್ಲೋ ಕಡಿತಾರೆ. ಗೋವನ್ನ ಕಡಿಯೋದು ನನ್ನ ಕಣ್ಣೆದುರಿಗೆ ನಡೀತಾ ಇರುವಾಗ, ನನ್ನ ಊರ್ನಲ್ಲಿ ನಡೀತಾ ಇರುವಾಗ ನಾನು ಹರ್ಟ್ ಆಗೋದಿಲ್ವಾ? ಅದಕ್ಕೆ ಏನ್ ಮಾಡಬೇಕು? ಅದಕ್ಕೆ ಸರ್ ಈ ವಿಧೇಯಕ ತುಂಬಾ ಸ್ಪಷ್ಟವಾಗಿ ಹೇಳುತ್ತೆ, ನೀವು ಮಾಡಿರುವಂತ ಕುಕೃತ್ಯಗಳಿಗೆ ನಿಮ್ಮನ್ನ ಜೈಲಿಗೆ ತಳ್ಳುವಂತ ಯಾವುದೇ ವ್ಯವಸ್ಥೆ ಇಲ್ಲ. ಆದ್ರೆ ಆ ಕುಕೃತ್ಯಗಳ ಕುರಿತಂತೆ ನೀವು ಮಾತನಾಡಿದ್ರೆ ಮಾತ್ರ ನಿಮ್ಮನ್ನ ಜೈಲಿಗೆ ತಳ್ಳೋದು ಅಂತ. ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ, ಈ ದೇಶದಲ್ಲಿ ಕೆಲವು ಕೋಮುಗಳಿವೆ, ಅವರು ಮಾತು ಕಡಿಮೆ ಮಾಡ್ತಾರೆ, ಕೆಲಸ ಜಾಸ್ತಿ ಮಾಡ್ತಾರೆ. ಅವ್ರು ಕಲ್ಲಿಟ್ಕೊಂಡು ಕೂತಿರ್ತಾರೆ ಪ್ರೊಸೆಷನ್ ಮೇಲೆ ಹೊಡಿಲಿಕ್ಕೆ, ಅವ್ರ ಕೈಯಲ್ಲಿ ತಲವಾರ್ ಇಟ್ಕೊಂಡು ತಿರುಗಾಡ್ತಿರ್ತಾರೆ ಪ್ರೊಸೆಷನ್ ನಲ್ಲಿ ತಮ್ಮ ಸಾಮರ್ಥ್ಯವನ್ನ ತೋರ್ಲಿಕ್ಕೆ. ಅವರು ಸರ್ ತನ್ಸೆ ಜುದಾ ಅಂತ ತಲೆ ಕಳಿಲಿಕ್ಕೆ ಸಿದ್ಧವಾಗಿರ್ತಾರೆ. ಅವ್ರು ಆ ಕೆಲಸವನ್ನು ಮಾಡ್ತಿರ್ತಾರೆ. ಆದ್ರೆ ಇನ್ನೊಂದು ಧರ್ಮ ಇದೆ, ಹಿಂದೂ ಧರ್ಮ. ಅಲ್ಲಿ ನಾವು ಆತ್ಮ ರಕ್ಷಣೆಗೋಸ್ಕರ ನಾವು ಮಾತನಾಡ್ತೀವಿ, ಜನರನ್ನು ಜಾಗೃತಿಗೊಳಿಸ್ಲಿಕ್ಕೆ ಪ್ರಯತ್ನ ಪಡ್ತೀವಿ. ಇವರ ಆತ್ಮ ರಕ್ಷಣೆಯ ಮಾತುಗಳನ್ನು ಯಾರು ಆಡ್ತಾ ಇದ್ದಾರೋ ಅವರನ್ನು ಜೈಲಿಗೆ ಕಳಿಸುವಂತ ಪ್ರಯತ್ನ, ಯಾರು ಬೇರೆಯವರನ್ನ ನಾಶ ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ದಾರೋ ಅವರನ್ನ ಇವರು ಪುರಸ್ಕರಿಸುವಂತ ಪ್ರಯತ್ನ ಇದೆ. ಅದು ಈ ವಿಧೇಯಕದಲ್ಲಿ ತುಂಬಾ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇದು ದ್ವೇಷ ಭಾಷಣ ಅನ್ನೋದು ಯಾವ ಸಂದರ್ಭದಲ್ಲಿ ಮಾಡಿದ್ರು ತಪ್ಪೆ. ಯಾವುದೂ ದ್ವೇಷ ಭಾಷಣ ಯಾವುದಲ್ಲ ಅನ್ನೋದು ನೀವು ಆಲೋಚನೆ ಮಾಡಬೇಕಾಗಿರೋದು. ಯಾವುದು ದ್ವೇಷ ಭಾಷಣ? 10 ನಿಮಿಷ ಟೈಮ್ ಕೊಡ್ರಿ, ಪೊಲೀಸರನ್ನು 10 ನಿಮಿಷ ಸೈಡಿಗೆ ತಗೊಳ್ರಿ, ಏನ್ ಮಾಡಬೇಕು ಅಂತ ನಮಗ್ ಗೊತ್ತಿದೆ ಅಂತ ಹೇಳೋದಿದೆಯಲ್ಲ, ಅದು ನಿಜವಾದ ದ್ವೇಷ ಭಾಷಣ. ನೀವು ನಮ್ಮ ಮಸೀದಿ ಎದುರಿಗೆ ನೀವೇನಾದ್ರೂ ಇದನ್ನ ತೆಗೆದುಕೊಂಡು ಬಂದ್ರೆ, ಮೆರವಣಿಗೆ ತೆಗೆದುಕೊಂಡು ಬಂದ್ರೆ, ನಾವು ಮೆರವಣಿಗೆಯ ಮೇಲೆ ಕಲ್ಲೆಸಿತೀವಿ ಅಂತ ಹೇಳೋದು, ಅದು ಮಾಡುವ ಕೆಲಸ ಇದೆಯಲ್ಲ, ಅದು ದ್ವೇಷ ಹುಟ್ಟಿಸುವಂತ ಕೆಲಸ. ಮೂರನೇದು, ಈ ನಾಡಿನ ಸಾರ್ವಜನಿಕವಾಗಿರುವಂತಹ ಆಸ್ತಿಗಳನ್ನ ಎನ್ಕ್ರೋಚ್ ಮಾಡುವಂತದ್ದು ದ್ವೇಷ ಹುಟ್ಟಿಸುವಂತ ಕೆಲಸ.
ಕಾಲಕ್ರಮದಲ್ಲಿ ಈ ನಾಡಿನ ಡೆಮೋಗ್ರಫಿಯನ್ನು ಬದಲಾಯಿಸುವಂತ ಕೆಲಸ ಸರ್ಕಾರ ಇವುಗಳ ಕುರಿತಂತೆ ಗಮನ ಹರಿಸೋದನ್ನು ಬಿಟ್ಟು ಅವರು ಬೇಕಂತಲೇ ಒಂದು ಸಮಾಜವನ್ನ ಟಾರ್ಗೆಟ್ ಮಾಡುವಂತ ಪ್ರಯತ್ನ ಮಾಡ್ತಿದ್ಯಲ್ಲ, ಈ ಹಿನ್ನೆಲೆ ನೋಡಿದಾಗ ಅನ್ಸುತ್ತೆ ಸರ್ಕಾರದ ಪ್ರಯಾರಿಟೀಸ್ ಬಹಳ ಚೇಂಜ್ ಆಗಿದೆ. ಇಡೀ ದೇಶದಲ್ಲಿ ಬಾಂಗ್ಲಾದೇಶಿಗರನ್ನ ದೇಶದಿಂದ ಓಡಿಸುವಂತ ಪ್ರಯತ್ನ ನಡೀತಾ ಇದೆ. ಅಸ್ಸಾಂನಿಂದ ಓಡಿಸಲಾಗ್ತಾ ಇದೆ, ಯುಪಿನಿಂದ ಓಡಿಸಲಾಗ್ತಾ ಇದೆ, ಡೆಲ್ಲಿಯಿಂದ ಓಡಿಸಲಾಗ್ತಾ ಇದೆ, ಮಹಾರಾಷ್ಟ್ರದಿಂದ ಓಡಿಸಲಾಗ್ತಾ ಇದೆ. ಕರ್ನಾಟಕದಲ್ಲಿ ಎಷ್ಟು ಜನ ಬಾಂಗ್ಲಾದೇಶಿಯರಿದ್ದಾರೆ ಗೊತ್ತೇನು? ಇವರೆಲ್ಲ ಕಡೆಯಿಂದಲೂ ಬಾಂಗ್ಲಾದೇಶಿಯರು ಕರ್ನಾಟಕಕ್ಕೆ ಬರ್ತಿದ್ದಾರೆ, ಇಲ್ಲಿ ಬಂದು ಸೆಟ್ಲ್ ಆಗೋ ಪ್ರಯತ್ನ ಮಾಡ್ತಿದ್ದಾರೆ. ಯಾಕಂದ್ರೆ ಸಿದ್ದರಾಮಯ್ಯನವರು ಇದ್ದಾರೆ ಅಂತ. ಇವರು ಇದನ್ನೆಲ್ಲ ಪಕ್ಕಕ್ಕಿಟ್ಟು ಈ ರಾಷ್ಟ್ರದ ಸುರಕ್ಷತೆಯನ್ನ ಕಾಪಾಡುವಂತ ಎಲ್ಲ ವ್ಯವಸ್ಥೆಗಳನ್ನ ಪಕ್ಕಕ್ಕಿಟ್ಟು ಕೇವಲ ವೋಟನ್ ಪಡ್ಕೊಂಡು ಮತ್ತೊಮ್ಮೆ ಅಧಿಕಾರಕ್ಕೆ ಬರ್ಲಿಕ್ಕೆ ಏನ್ ಬೇಕೋ ಅಷ್ಟಕ್ಕೋಸ್ಕರ ಯತ್ನಿಸ್ತಾ ಇದ್ದಾರಲ್ಲ, ಇದು ದುರದೃಷ್ಟಕರ ಸಂಗತಿ. ಇದಕ್ಕೆ ಇವರು ಯಾವ ಡೇಟಾ ಕೊಟ್ಟರೂ ಕೂಡ ಈ ನಾಡು ಅರ್ಥ ಮಾಡಿಕೊಳ್ಳುತ್ತೆ, ಸರಿಯಾದ ಸಂದರ್ಭ ಬಂದಾಗ ಉತ್ತರ ಕೊಡುತ್ತೆ. ಚಕ್ರವರ್ತಿ ಸೂಲಿಬೆಲೆ ಅವರ ಮಾತು. ಕ್ಯಾಮರಾ ಪರ್ಸನ್ ಶಿವ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ದ್ವೇಷ ಭಾಷಣ ಅಂದ್ರೆ ಏನು, ಅದರ ಅರ್ಥವನ್ನ ನಾವು ಅರ್ಥ ಮಾಡ್ಕೋಬೇಕು. ದ್ವೇಷ ಭಾಷಣ ಅನ್ನುವ ಪದದ ಅರ್ಥ ಏನು ಅನ್ನೋದನ್ನ ಅರ್ಥ ಮಾಡಿಕೊಳ್ಳಬೇಕು ಅಂತೇಳಿ ರಿಪಬ್ಲಿಕ್ ಕನ್ನಡಕ್ಕೆ ಚಿಂತಕ ಚಕ್ರವರ್ತಿ ಸೂಲಿಬೆಲೆ ಅವರು ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ಅನೇಕ ವಿಚಾರಗಳನ್ನ ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಮಸೀದಿ ಎದುರು ಮೆರವಣಿಗೆ ಮೇಲೆ ಕಲ್ಲು ಎಸೆಯುವುದು ದ್ವೇಷ. ದೇಶದ ಆಸ್ತಿ ಅತಿಕ್ರಮಣ ಮಾಡಿಕೊಳ್ಳುವುದರ ಹಿಂದೆ ದ್ವೇಷ ಇರುತ್ತೆ. ರಾಜ್ಯ ಸರ್ಕಾರ ಇಂಥದಕ್ಕೆ ಬ್ರೇಕ್ ಹಾಕುವತ್ತ ಗಮನ ಹರಿಸಲಿ. ದ್ವೇಷ ಭಾಷಣ ಅಂದ್ರೆ ಏನು ಅನ್ನೋದನ್ನು ಮೊದಲು ಅರ್ಥ ಮಾಡಿಕೊಳ್ಳಬೇಕಿದೆ ಅಂತ ಹೇಳಿದ್ದಾರೆ. ಸಾಕಷ್ಟು ವಿರೋಧ ಗದ್ದಲದ ನಡುವೆ ಇದೀಗ ದ್ವೇಷ ಭಾಷಣ ವಿಧೇಯಕ ಅಂಗೀಕಾರವಾಗಿದೆ. ಈ ಬಗ್ಗೆ ಮಾತನಾಡೋಕೆ ನಮ್ಮ ಜೊತೆ ಚಕ್ರವರ್ತಿ ಸೂಲಿಬೆಲೆ ಅವರು ಇದ್ದಾರೆ. ಅವ್ರನ್ನ ಮಾತನಾಡಿಸ್ಕೊಂಡು ಹೋಗೋಣ. ಸರ್, ಈಗ ನೀವು ಭಾಷಣಗಾರರು, ಚಿಂತಕರಾಗಿ ಈ ಒಂದು ವಿಚಾರವನ್ನು ಅಂದ್ರೆ ದ್ವೇಷ ಭಾಷಣ ಈ ಒಂದು ವಿಧೇಯಕವನ್ನು ಯಾಕೆ ವಿರೋಧ, ನಿಮ್ ವಿರೋಧ ಯಾಕೆ? ಒಂದು, ಈ ವಿಧೇಯಕ ಬಂದಿರೋದೇ ಯಾಕೆ ಅಂತಂದ್ರೆ ವಾಸ್ತವವಾಗಿ ದ್ವೇಷ ಭಾಷಣ ಇದನ್ನ ತಡಿಬೇಕು ಅಂತಲ್ಲ, ಹಿಂದೂಗಳ ಪರವಾಗಿ ಮಾತನಾಡುವಂತವರನ್ನ ಮತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪರವಾಗಿ ಮಾತನಾಡುವಂತವರನ್ನ, ರಾಷ್ಟ್ರದ ಪರವಾಗಿ ಮಾತನಾಡುವಂತವರನ್ನ ಅವ್ರನ್ನ ತಡಿಬೇಕು ಅಂತ. ಫಾರ್ ಎಕ್ಸಾಂಪಲ್, ಈಗ ನಾನು ಮಾತನಾಡುವಾಗ ನಾನೇನು ಮುಸಲ್ಮಾನರ ವಿರುದ್ಧ ಮಾತನಾಡ್ತೀನಿ, ನಾನು ಪಾಕಿಸ್ತಾನದ ವಿರುದ್ಧ ಮಾತನಾಡ್ತೀನಿ ಅಂತ ಇಟ್ಕೊಳ್ಳಿ. ಪಾಕಿಸ್ತಾನದ ವಿರುದ್ಧ ಮಾತನಾಡುವಾಗ ಅದರಲ್ಲಿ ಪಾಕಿಸ್ತಾನದಲ್ಲಿರುವಂತಹ ಮತ ಪಂಥಗಳ ಬಗ್ಗೆ ಚರ್ಚೆ ಬಂದಾಗ ಕೆಲವು ಜನ ಇಲ್ಲಿಂದ ಅವ್ರು ಬಂದು ಹೇಳ್ಬೋದು, ಚಕ್ರವರ್ತಿ ಸೂಲಿಬೆಲೆ ಅವರು ನಮ್ಮ ಬಗ್ಗೆ ಮಾತನಾಡಿ ನಮ್ಗೆ ಹರ್ಟ್ ಮಾಡಿದ್ದಾರೆ ಅಂತ. ಪಾಕಿಸ್ತಾನದ ಬಗ್ಗೆ ಮಾತಾಡಿದ್ರೆ ನೀವ್ ಯಾಕ್ರಿ ಹರ್ಟ್ ಆಗ್ತೀರಾ ಅಂತ ಕೇಳಬೇಕಾಗಿರೋದು ಎಲ್ಲಿ? ಅದನ್ನ ಕೇಳಬೇಕಾಗಿರೋದು ಕೋರ್ಟ್ ಆಫ್ ಲಾ ನಲ್ಲಿ. ಅಷ್ಟೊತ್ತಿಗೆ ಇವರು ಎಫ್ಐಆರ್ ಮಾಡಿ ಅವರನ್ನ ಮ್ಯಾಜಿಸ್ಟ್ರೇಟ್ ನ ಮುಂದೆ ತಗೊಂಡೋಗಿ ನಿಲ್ಲಿಸಿಕೊಂಡು ಅವರನ್ನ ತುರ್ತಾಗಿ ಜೈಲಿಗೆ ಕಳಿಸಬೇಕಾಗಿರುವಂತ ಎಲ್ಲ ಉಪಾಯ ಮಾಡ್ತಾರೆ. ಫೈನಲಿ ಏನಾಗುತ್ತೆ ಅಂತಂದ್ರೆ ನೀವು ಆ ಮಾತುಗಳನ್ನ ಆಡೋದನ್ನ ನಿಲ್ಲಿಸ್ಬಿಡಬೇಕು. ಆ ನಿಲ್ಲಿಸುವಂತ ಹಂತಕ್ಕೆ ನಿಮ್ಮನ್ನು ತಂದು ನಿಲ್ಲಿಸಬೇಕಾಗಿರುವಂತ ಪ್ರಯತ್ನವನ್ನು ಇವರು ಮಾಡ್ಲಿಕ್ಕೆ ಹೊರಟಿದ್ದಾರೆ. ನಂಗೆ ಗೊತ್ತಿದೆ ಸಿದ್ದರಾಮಯ್ಯನವರ ಸುತ್ತಲೂ ಒಂದು ಲೆಫ್ಟಿಸ್ಟ್ ಗಳ ಹುತ್ತ ಇದೆ. ಅದು ಹೇಗಾದ್ರೂ ಮಾಡಿ ಈ ತರ ಮಾತಾಡುವಂತವ್ರನ್ನ ತಡಿಬೇಕು ಅನ್ನೋ ಪ್ರಯತ್ನ ಅವರಿಗಿದೆ. ಮತ್ತೆ ನನ್ಗೆ ಗೊತ್ತಿದೆ ಇದು ಹಿಂದೂಗಳನ್ನ ಟಾರ್ಗೆಟ್ ಮಾಡುವಂತ, ಹಿಂದೂಗಳನ್ನ ಹುಡುಕಿ ಅವರನ್ನ ಬಂಧಿಸುವಂತ ಅಥವಾ ಅವರನ್ನ ರಿಸ್ಟ್ರಿಕ್ಟ್ ಮಾಡುವಂತ ಒಂದು ಪ್ರಯತ್ನವನ್ನ ಸರ್ಕಾರ ಮಾಡ್ತಿದೆ. ಇನ್ ಎರಡನೇದು, ನಾನು ಇದಕ್ಕೆ ಆಡ್ ಮಾಡೋದಾದ್ರೆ ನಿಮ್ಗೆ ಆಶ್ಚರ್ಯ ಅನ್ಸುತ್ತೆ, ಇಡೀ ಈ ಹೇಟ್ ಬಿಲ್ ವಿಧೇಯಕದಲ್ಲಿ ಎಲ್ಲೂ ಕೂಡ ಕನ್ವರ್ಷನ್ ಮಾಡೋದನ್ನ ಏನು ಅಂತ ಕರೆಯೋದಕ್ಕೆ ಬಗ್ಗೆ ಉಲ್ಲೇಖ ಇಲ್ಲ. ಉದಾಹರಣೆಗೆ, ನನ್ನ ಮನೆ ಪಕ್ಕದಲ್ಲಿರುವಂತ ಒಬ್ಬರನ್ನ ಯಾರೋ ಒಂದ್ 4 ಜನ ಬಂದು ಹಿಂದೂ ದೇವರಗಳ ಕುರಿತಂತೆ ಅವಹೇಳನಕಾರಿಯಾಗಿ ಅವ್ರ ಜೊತೆ ಮಾತನಾಡಿ ಅವ್ರನ್ನ ಕನ್ವಿನ್ಸ್ ಮಾಡಿ ಮತಾಂತರ ಮಾಡಿದ್ರೆ ಅದ್ ನನಗೆ ಹರ್ಟ್ ಮಾಡದಂತಲ್ವಾ? ಇದಕ್ಕೇನ್ ಮಾಡಬೇಕು? ಹಾಗಿದ್ರೆ ಈ ಮತಾಂತರದ ಕುರಿತಂತೆ ಏನು, ಈ ಪ್ರಶ್ನೆಗೆ ಉತ್ತರ ಇಲ್ಲ. ಗೋವನ್ನ ನಾನು ದೇವರು ಅಂತ ಪೂಜಿಸ್ತೀನಿ. ಈಗ ಗೋವನ್ನ ಎಲ್ಲೋ ಕಡಿತಾರೆ. ಗೋವನ್ನ ಕಡಿಯೋದು ನನ್ನ ಕಣ್ಣೆದುರಿಗೆ ನಡೀತಾ ಇರುವಾಗ, ನನ್ನ ಊರ್ನಲ್ಲಿ ನಡೀತಾ ಇರುವಾಗ ನಾನು ಹರ್ಟ್ ಆಗೋದಿಲ್ವಾ? ಅದಕ್ಕೆ ಏನ್ ಮಾಡಬೇಕು? ಅದಕ್ಕೆ ಈ ವಿಧೇಯಕ ತುಂಬಾ ಸ್ಪಷ್ಟವಾಗಿ ಹೇಳುತ್ತೆ, ನೀವು ಮಾಡಿರುವಂತ ಕುಕೃತ್ಯಗಳಿಗೆ ನಿಮ್ಮನ್ನು ಜೈಲಿಗೆ ತಳ್ಳುವಂತ ಯಾವುದೇ ವ್ಯವಸ್ಥೆ ಇಲ್ಲ. ಆದ್ರೆ ಆ ಕುಕೃತ್ಯಗಳ ಕುರಿತಂತೆ ನೀವು ಮಾತನಾಡಿದ್ರೆ ಮಾತ್ರ ನಿಮ್ಮನ್ನು ಜೈಲಿಗೆ ತಳ್ಳೋದು ಅಂತ. ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ, ಈ ದೇಶದಲ್ಲಿ ಕೆಲವು ಕೋಮುಗಳಿವೆ, ಅವರು ಮಾತು ಕಡಿಮೆ ಮಾಡ್ತಾರೆ, ಕೆಲಸ ಜಾಸ್ತಿ ಮಾಡ್ತಾರೆ. ಅವರು ಕಲ್ಲಿಟ್ಕೊಂಡು ಕೂತಿರ್ತಾರೆ ಪ್ರೊಸೆಷನ್ ಮೇಲೆ ಹೊಡಿಲಿಕ್ಕೆ, ಅವ್ರ ಕೈಯಲ್ಲಿ ತಲವಾರ್ ಇಟ್ಕೊಂಡು ತಿರುಗಾಡ್ತಿರ್ತಾರೆ ಪ್ರೊಸೆಷನ್ ನಲ್ಲಿ ತಮ್ಮ ಸಾಮರ್ಥ್ಯವನ್ನು ತೋರ್ಲಿಕ್ಕೆ. ಅವರು ಸರ್ ತನ್ಸೆ ಜುದಾ ಅಂತ ತಲೆ ಕಡಿಲಿಕ್ಕೆ ಸಿದ್ಧವಾಗಿರ್ತಾರೆ. ಅವ್ರು ಆ ಕೆಲಸವನ್ನು ಮಾಡ್ತಿರ್ತಾರೆ.
ಆದ್ರೆ ಇನ್ನೊಂದು ಧರ್ಮ ಇದೆ, ಹಿಂದೂ ಧರ್ಮ. ಅಲ್ಲಿ ನಾವು ಆತ್ಮ ರಕ್ಷಣೆಗೋಸ್ಕರ ನಾವು ಮಾತನಾಡ್ತೀವಿ, ಜನರನ್ನು ಜಾಗೃತಿಗೊಳಿಸ್ಲಿಕ್ಕೆ ಪ್ರಯತ್ನ ಪಡ್ತೀವಿ. ಇವರ ಆತ್ಮ ರಕ್ಷಣೆಯ ಮಾತುಗಳನ್ನು ಯಾರು ಆಡ್ತಾ ಇದ್ದಾರೋ ಅವ್ರನ್ನ ಜೈಲಿಗೆ ಕಳಿಸುವಂತ ಪ್ರಯತ್ನ, ಯಾರು ಬೇರೆಯವರನ್ನ ನಾಶ ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ದಾರೋ ಅವರನ್ನ ಇವರು ಪುರಸ್ಕರಿಸುವಂತ ಪ್ರಯತ್ನ ಇದೆ. ಅದು ಈ ವಿಧೇಯಕದಲ್ಲಿ ತುಂಬಾ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇದು ದ್ವೇಷ ಭಾಷಣ ಅನ್ನೋದು ಯಾವ ಸಂದರ್ಭದಲ್ಲಿ ಮಾಡಿದ್ರು ತಪ್ಪೆ. ಯಾವುದು ದ್ವೇಷ ಭಾಷಣ ಯಾವುದಲ್ಲ ಅನ್ನೋದು ನೀವು ಆಲೋಚನೆ ಮಾಡಬೇಕಾಗಿರೋದು. ಯಾವುದು ದ್ವೇಷ ಭಾಷಣ? 10 ನಿಮಿಷ ಟೈಮ್ ಕೊಡ್ರಿ, ಪೊಲೀಸರನ್ನು 10 ನಿಮಿಷ ಸೈಡಿಗೆ ತಗೊಳ್ರಿ, ಏನ್ ಮಾಡಬೇಕು ಅಂತ ನಮಗ್ ಗೊತ್ತಿದೆ ಅಂತ ಹೇಳೋದಿದೆಯಲ್ಲ, ಅದು ನಿಜವಾದ ದ್ವೇಷ ಭಾಷಣ. ನೀವು ನಮ್ಮ ಮಸೀದಿ ಎದುರಿಗೆ ನೀವೇನಾದ್ರೂ ಇದನ್ನ ತೆಗೆದುಕೊಂಡು ಬಂದ್ರೆ, ಮೆರವಣಿಗೆ ತೆಗೆದುಕೊಂಡು ಬಂದ್ರೆ, ನಾವು ಮೆರವಣಿಗೆಯ ಮೇಲೆ ಕಲ್ಲೆಸಿತೀವಿ ಅಂತ ಹೇಳೋದು, ಅದು ಮಾಡುವ ಕೆಲಸ ಇದೆಯಲ್ಲ, ಅದು ದ್ವೇಷ ಹುಟ್ಟಿಸುವಂತ ಕೆಲಸ. ಮೂರನೇದು, ಈ ನಾಡಿನ ಸಾರ್ವಜನಿಕವಾಗಿರುವಂತಹ ಆಸ್ತಿಗಳನ್ನ ಎನ್ಕ್ರೋಚ್ ಮಾಡುವಂತದ್ದು ದ್ವೇಷ ಹುಟ್ಟಿಸುವಂತ ಕೆಲಸ. ಕಾಲಕ್ರಮದಲ್ಲಿ ಈ ನಾಡಿನ ಡೆಮೋಗ್ರಫಿಯನ್ನು ಬದಲಾಯಿಸುವಂತ ಕೆಲಸ. ಸರ್ಕಾರ ಇವುಗಳ ಕುರಿತಂತೆ ಗಮನ ಹರಿಸೋದನ್ನು ಬಿಟ್ಟು ಅವರು ಬೇಕಂತಲೇ ಒಂದು ಸಮಾಜವನ್ನ ಟಾರ್ಗೆಟ್ ಮಾಡುವಂತ ಪ್ರಯತ್ನ ಮಾಡ್ತಿದ್ಯಲ್ಲ, ಈ ಹಿನ್ನೆಲೆಯನ್ನು ನೋಡಿದಾಗ ಅನ್ಸುತ್ತೆ ಸರ್ಕಾರದ ಪ್ರಯಾರಿಟೀಸ್ ಬಹಳ ಚೇಂಜ್ ಆಗಿದೆ. ಇಡೀ ದೇಶದಲ್ಲಿ ಬಾಂಗ್ಲಾದೇಶಿಗರನ್ನ ದೇಶದಿಂದ ಓಡಿಸುವಂತ ಪ್ರಯತ್ನ ನಡೀತಾ ಇದೆ. ಅಸ್ಸಾಂನಿಂದ ಓಡಿಸಲಾಗ್ತಾ ಇದೆ, ಯುಪಿನಿಂದ ಓಡಿಸಲಾಗ್ತಾ ಇದೆ, ಡೆಲ್ಲಿಯಿಂದ ಓಡಿಸಲಾಗ್ತಾ ಇದೆ, ಮಹಾರಾಷ್ಟ್ರದಿಂದ ಓಡಿಸಲಾಗ್ತಾ ಇದೆ. ಕರ್ನಾಟಕದಲ್ಲಿ ಎಷ್ಟು ಜನ ಬಾಂಗ್ಲಾದೇಶಿಯರಿದ್ದಾರೆ ಗೊತ್ತೇನು? ಇವರೆಲ್ಲ ಕಡೆಯಿಂದಲೂ ಬಾಂಗ್ಲಾದೇಶಿಯರು ಕರ್ನಾಟಕಕ್ಕೆ ಬರ್ತಿದ್ದಾರೆ, ಇಲ್ಲಿ ಬಂದು ಸೆಟ್ಲ್ ಆಗೋ ಪ್ರಯತ್ನ ಮಾಡ್ತಿದ್ದಾರೆ. ಯಾಕಂದ್ರೆ ಸಿದ್ದರಾಮಯ್ಯನವರು ಇದ್ದಾರೆ ಅಂತ. ಇವರು ಇದನ್ನೆಲ್ಲ ಪಕ್ಕಕ್ಕಿಟ್ಟು ಈ ರಾಷ್ಟ್ರದ ಸುರಕ್ಷತೆಯನ್ನ ಕಾಪಾಡುವಂತ ಎಲ್ಲ ವ್ಯವಸ್ಥೆಗಳನ್ನ ಪಕ್ಕಕ್ಕಿಟ್ಟು ಕೇವಲ ವೋಟನ್ ಪಡ್ಕೊಂಡು ಮತ್ತೊಮ್ಮೆ ಅಧಿಕಾರಕ್ಕೆ ಬರ್ಲಿಕ್ಕೆ ಏನ್ ಬೇಕೋ ಅಷ್ಟಕ್ಕೋಸ್ಕರ ಯತ್ನಿಸ್ತಾ ಇದ್ದಾರಲ್ಲ, ಇದು ದುರದೃಷ್ಟಕರ ಸಂಗತಿ. ಇದಕ್ಕೆ ಇವರು ಯಾವ ಡೇಟಾ ಕೊಟ್ಟರೂ ಕೂಡ ಈ ನಾಡು ಅರ್ಥ ಮಾಡಿಕೊಳ್ಳುತ್ತೆ, ಸರಿಯಾದ ಸಂದರ್ಭ ಬಂದಾಗ ಉತ್ತರ ಕೊಡುತ್ತೆ. ಚಕ್ರವರ್ತಿ ಸೂಲಿಬೆಲೆ ಅವರ ಮಾತು. ಕ್ಯಾಮರಾ ಪರ್ಸನ್ ಶಿವ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.